ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ನಾನು ಗಿರಿಜಾ ಕೆ ಪಾಟೀಲ್. ಗಿರಿಲೋಕ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ಕೊಬ್ಬರಿ ಖಾರ ಇಲ್ಲ ಅಂಟಿನ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇವೆ. ಈ ಅಂಟಿನ ಉಂಡಿನ ಬೆಳಗ್ಗೆ ಒಂದು ಉಂಡೆ ತಿಂದು ಒಂದು ಕಪ್ ಹಾಲು ಕುಡಿದ್ರೆ ತಿಂಡಿನ ತಿನ್ನೋದು ಬೇಡ. ತುಂಬ ಹೆಲ್ದಿಯಾಗಿರ್ತೈತಿ, ಟೇಸ್ಟ್ ಇರ್ತೈತಿ. ಇದಕ್ಕೆ ಏನೇನು ಸಾಮಾನು ಬೇಕಂದ್ರೆ 1 ಕಿಲೋ ಕೊಬ್ಬರಿ ತುರಿದು ಇಟ್ಕೋಬೇಕು, 1 ಕಿಲೋ ಉತ್ತತ್ತಿ ಹಾಕೇರಿ ಬೀಜ ತೆಗೆದು, ಆಮೇಲೆ 3 ಕುಡಿಕೆ ಬೆಲ್ಲ, ಒಂದು 1/4 ಕಿಲೋ ದ್ರಾಕ್ಷಿ, 100 ಗ್ರಾಮ್ ಗಸಗಸೆ, 100 ಗ್ರಾಮ್ ಅಂಟು. ಈ ಅಂಟು ಬೇಕೇ ಬೇಕು ಮೇನು. 100 ಗ್ರಾಮ್ ಗೋಡಂಬಿ, ಬಾದಾಮಿ, ಒಂದು ಸ್ವಲ್ಪ ಅಂಟು ಕರಿಯೋಕ್ಕೆ ತುಪ್ಪ, ಏಲಕ್ಕಿ, ಲವಂಗ ಒಂದು 20 2 ಚಮಚ ಶುಂಠಿ ಪುಡಿ. ಈಗ ಮೊದಲ ಕೊಬ್ಬರಿ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಭಾಳ ದಿನ ಬಾಳ್ಕೆ ಬರ್ತೈತಿ ಅಂತ, ಮತ್ತು ಕೆಟ್ಟು ಹೋಗ್ಬಿಡ್ತೈತಿ. ತುಪ್ಪ ಏನು ಹಾಕೋದು ಬೇಡ, ಹಂಗೆ ಬಿಸಿ ಮಾಡ್ಕೇರಿ. 1 ಬೈ 1 ಎಲ್ಲನೂ ಸಾಮಾನು ಬಿಸಿ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ಬಿಸಿ ಮಾಡೋದಾಯ್ತು. ಅದ ಪಾತ್ರೆಗೆ ಈ ಉತ್ತತ್ತಿ ಬೀಜ ತೆಗೆದಿಟ್ಟಿದ್ವಲ್ಲ ಅವ್ನು ಕ್ಲೀನಾಗಿ ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಅದನ್ನು ಬಿಸಿ ಆದಮೇಲೆ 100 ಗ್ರಾಮ್ ಗಸಗಸೆ ಹಾಕಬೇಕು. ಅವನು ಬಿಸಿ ಮಾಡಿ ಅದೇ ಕೊಬ್ಬರಿ ಮೇಲೆ ಹಾಕಿರಿ. ತುಂಬ ಟೇಸ್ಟಿಯಾಗಿರ್ತಾವೆ ರೀ ಅಂಟಿನ ಉಂಡೆ. ಆಮೇಲೆ ಅದೇ ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಅಂಟು ಕರ್ಕೋಬೇಕು. ಈ ಅಂಟು ಐತಲ್ಲ ಸೊಂಟಕ್ಕೆ ಶಕ್ತಿ ಕೊಡ್ತೈತಿ ಅಂತ ಹೇಳ್ತಾರೆ ಹಿರಿಯರು. ಇದನ್ನು ಯಾಡ್ಗಿಗೂ ಬಳಸಂಗಿಲ್ಲ, ಬರೀ ಕೊಬ್ಬರಿ ಖಾರಕ್ಕೆ ಅಷ್ಟೇ ಹಾಕ್ತಾರೆ ಇದನ್ನು. ಆಮೇಲೆ ಈ ಅಂಟು ಒಂಚೂರು ಹಿಂಗೆ ಪುಡಿ ಪುಡಿ ಮಾಡ್ಕೋಬೇಕು. ಅಂಟು ಕೂಡ್ಕೊಂಡಿರ್ತಾವೆ ಒಂದೊಂದು ಸರಿ. ಈ ಪಾಪ್ಕಾರ್ನ್ ಹಾಕವಲ್ಲ ಆ ಥರ ಅವನ್ನ ಕರ್ಕೋಬೇಕು. ಕರ್ದು ಅವು ಡ್ರೈ ಫ್ರೂಟ್ಸ್ ಎಲ್ಲ ಇದು ಉತ್ತತ್ತಿ ಕೊಬ್ಬರಿ ಇತ್ತಲ್ಲ ಅದಕ್ಕೆ ಹಾಕ್ರಿ. ಅವನು ಈ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಒಂದು ಕುಟ್ಕೊಂಡು ಮಿಕ್ಸಿ ಮಾಡೋದೇನು ಬೇಡ, ಪೌಡ್ರೇ ಬಿಡ್ತೈತಿ. ಒಂದಿಷ್ಟು ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಎಷ್ಟಾರ ಹಾಕ್ಕೋಬೋದು, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಅವನ್ನೇನು ಹೆಚ್ಚು ಕಡಿಮೆ ಹಾಕ್ಬೋದು. ನಾವು 100 ಗ್ರಾಮ್ ತಗೊಂಡೇವಿ. ಅವನು ತುಪ್ಪ ಏನು ಬೇಡ, ಅದು ಅಂಟು ಕರೆದು ತುಪ್ಪದಾಗ 3 ಹಾಕಿ ಕ್ಲೀನಾಗಿ ಬಿಸಿ ಮಾಡ್ಕೋಬೇಕು. ಇವನ್ನ ಬಿಸಿ ಮಾಡಿ ಆ ಕೊಬ್ಬರಿ ಮೇಲೆ ಹಾಕ್ಯಾರಿ. ಆಮೇಲೆ ಬೆಲ್ಲನ ಸಣ್ಣಕ್ಕೆ ಕ್ಲೀನಾಗಿ ತುರಿಲಿಲ್ಲ ಕಟ್ ಮಾಡಿ ಇಟ್ಕೊರಿ. ಆಮೇಲೆ ಏಲಕ್ಕಿ ಲವಂಗದ ಪುಡಿ, 2 ಚಮಚ ಶುಂಠಿ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಕೊಬ್ಬರಿ, ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊರಿ. ಆಮೇಲೆ ಒಂದು ದೊಡ್ಡ ಪಾತ್ರೆ ತಗೋರಿ, ಅದೆಲ್ಲ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗೈತಿ. ಅದಕ್ಕೆ 3 ಕುಡ್ಕಿ ಬೆಲ್ಲ ಹಾಕ್ಯಾರಿ. ಬೆಲ್ಲ ಬೇಕಂದ್ರೆ ಜಾಸ್ತಿ ಹಾಕಿರಿ, ಇನ್ನೊಂದು ಕುಡ್ಕಿ ನಿಮ್ಮ ಇಷ್ಟ. ಸಿಹಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಕುಡ್ಕಿ ಹಾಕ್ಯಾರಿ. ಇದೇನು ಪಾಕ ಬರೋದು ಬೇಡ, ಸುಮ್ಮನೆ ಅದು ಕರಗಿದ್ರೆ ಎಲ್ಲದ್ರಾಗ ಹೊಂದ್ಕೊಂತೈತಿ ಅಂತ. 1-2 ಚಮಚ ನೀರು ಹಾಕಿದ್ರೆ ಸಾಕು. ನೋಡಿ ಪೂರ್ತಿ ಕರಗ್ತದೆ. ಕರಗಿದ್ಮೇಲೆ ಈಗ 1 ಬೈ 1 ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರ್ಕೊಂಡು, ಅದನ್ನ ಅದಕ್ಕೆ ಸೇರಿಸಿ 1-2 ನಿಮಿಷ ಹೊಂದೋ ಮಟ್ಟ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಸಣ್ಣ ಉರಿಯಾಗ ಮಿಕ್ಸ್ ಮಾಡಿರಿ. ಸಣ್ಣ ಉರಿಯಾಗ ಮಿಕ್ಸ್ ಮಾಡಿ ಅದು ಬಿಸಿ ಬಿಸಿ ಇದ್ದಾಗ ಉಂಡೆ ಕಟ್ಕೋಬೇಕು. ಉಂಡೆ ಬೇಕಂದ್ರೆ ಉಂಡೆ ಕಟ್ಕೋರಿ, ಇಲ್ಲ ಪೌಡ್ರ್ ಮಾಡಿ ಇಟ್ಕೊಂಡು ಆ ಪೌಡ್ರಿಗೆ ಇಲ್ಲ ಉಂಡೆಗೆ ಒಂಚೂರು ಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಸೂಪರಾಗಿರೋ ಹೆಲ್ದಿಯಾಗಿರೋ ಅಂಟಿನ ಉಂಡೆ ರೆಡಿ ಆಗ್ತಾವೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.